ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಐಬ್ರೋ ಮತ್ತು ಐಲ್ಯಾಶಸ್ ಗ್ರೋತ್ ಸೀರಮ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ನಾನೊಂದು ಬಾದಾಮಿ ತಗೊಂಡು ಅದನ್ನು ಸುಟ್ಕೊಂಡು ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಬಾದಾಮಿ ನಿಮಗೆ ಏರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ. ಮತ್ತು ನಾನು ಸುಟ್ಕೊಂಡು ಯಾಕೆ ತಗೋತಾ ಇದ್ದೀನಿ ಅಂತಂದರೆ ಇದನ್ನು ನಾವು ರೆಗ್ಯುಲರ್ ಹಚ್ತಾ ಬಂದಾಗ ನಿಮಗೆ ಕಪ್ಪಕ್ಕೆ ದಪ್ಪಕ್ಕೆ ಕಾಣಿಸುತ್ತೆ. ಯಾಕೆ ಅಂದರೆ ನಾನು ಈ ರೆಸಿಪಿ ಟ್ರೈ ಮಾಡಿದ್ದೀನಿ. ನಂಗೆ ಫಸ್ಟ್ ಅಷ್ಟು ಇರಲಿಲ್ಲ ಐಬ್ರೋಸು. ಇದನ್ನು ಟ್ರೈ ಮಾಡಿ ಆದಮೇಲೆ ನಮಗೆ ತುಂಬ ದಪ್ಪಕ್ಕೆ ಮತ್ತು ಕಪ್ಪಗೆ ಕಾಣಿಸ್ತಾ ಇರುತ್ತೆ ಐಬ್ರೋಸು. ಸೊ ಹಾಗಾಗಿ ಇಲ್ಲಿ ನಾನು ಫೈನ್ ಪೌಡರ್ ತಗೊಂಡು ಇದಕ್ಕೆ ನಾನು 1/2 ಸ್ಪೂನು ಕೊಕೊನಟ್ ಆಯಿಲು, ಮೇಯ್ನ್ ಇಂಗ್ರೀಡಿಯೆಂಟು ಇಲ್ಲಿ ಬಂದುಬಿಟ್ಟು ಕ್ಯಾಸ್ಟರ್ಡ್ ಆಯಿಲ್. ಯಾಕೆಂದರೆ ತಿಕ್ಕಾಗಿ ಬರಬೇಕಲ್ವ ನಮಗೆ ಐಬ್ರೋಸು, ಹಾಗಾಗಿ. ಮತ್ತು ಇವನ್ ಐಲ್ಯಾಶಸ್ಗೂ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ನಾನಿಲ್ಲಿ ಸ್ವೀಟ್ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಜಸ್ಟ್ ಆಲ್ಮಂಡ್ ಆಯಿಲ್ ತೊಗೋಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಇದನ್ನು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾನಿಲ್ಲಿ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಅದೇನಂತಂದರೆ ವಿಟಮಿನ್ ಇ ಕ್ಯಾಪ್ಸುಲು. ವಿಟಮಿನ್ ಇ ಕ್ಯಾಪ್ಸುಲ್ ಇವನ್ ಸ್ಕಿನ್ಗೂ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ, ಹೇರ್ಗೂ ಬೆನಿಫಿಟ್ಸ್ ಕೊಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೂಡ ವಿಟಮಿನ್ ಇನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮಗೆ ಬೇಗ ರಿಸಲ್ಟ್ ಸಿಗಲಿ, ಹೇರ್ ಗ್ರೋತ್ ಎಲ್ಲ ಬೇಗ ಆಗಲಿ ಐಬ್ರೋಸ್ದು, ಇವನ್ ಐಲ್ಯಾಶಸ್ದು ಅಂತ. ಸೊ ನೋಡಿ, ಈ ಥರ ರೆಡಿಯಾಗಿದೆ. ಇದನ್ನು ನೀವು ಮಸ್ಕರಾದ ಬಾಟಲಲ್ಲಿ ಹಾಕ್ಕೊಂಡು ಇಟ್ಕೊಂಡು ಈ ಥರ ರೆಗ್ಯುಲರಾಗಿ ನೀವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮಗೆ ಐಬ್ರೋಸು ಗ್ರೋತ್ ಆಗುತ್ತೆ. ಈವನ್ ಐಲ್ಯಾಶಸ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನಾನು ಸೆಕೆಂಡ್ ರೆಸಿಪಿ ಕೂಡ ತೋರಿಸ್ತೀನಿ. ಅದರಲ್ಲಿ ನಾನು ಇಲ್ಲಿ ಆಲ್ಮಂಡ್ ಅಂದರೆ ಬಾದಾಮಿನ ನಾನು ಸುಟ್ಕೊಳ್ಳಲ್ಲ, ಹಾಗೇ ತೋರಿಸ್ತೀನಿ. ಅದನ್ನು ನೀವು ಬೇಕಾದರೆ ಐಲ್ಯಾಶಸ್ಗೂ ಕೂಡ ಟ್ರೈ ಮಾಡ್ಬೋದು. ಇದನ್ನು ನೀವು ಹಿಂಗೆ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಬಂದಾಗ ನಿಮಗೆ ಕಪ್ಪಕ್ಕೆ ಉದ್ದಕ್ಕೆ ಬರುತ್ತೆ. ಸೊ ಆವಾಗ ನೀವು ಐಬ್ರೋಸ್ ಎಲ್ಲ ಏನಾದರೂ ಮಾಡಿಸ್ಕೊಂಡಾಗ ತಿಕ್ಕಾಗಿ ಕಾಣಿಸುತ್ತೆ. ಇವಾಗ ನೋಡಿ, ನಂದು ಕಾಜಲ್ದು ಡಬ್ಬ ಇತ್ತು, ಸೊ ಅದಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಲ್ಕೋಬೇಕಾದ್ರೆ ಒಂದು ಸ್ವಲ್ಪ ಹಚ್ಕೊಂಡು ಮಲ್ಕೊಂಡ್ಬಿಟ್ರೆ ಹೀಗೆ ರೆಗ್ಯುಲರಾಗಿ ಮಾಡೋದ್ರಿಂದ ನಿಮಗೆ ಐಬ್ರೋಸು ಗ್ರೋತ್ ಚೆನ್ನಾಗುತ್ತೆ ಮತ್ತು ಗಾಢವಾಗಿ ಬರುತ್ತೆ, ದಪ್ಪಕ್ಕೆ ಬರುತ್ತೆ. ಸೊ ಫಸ್ಟ್ ರೆಸಿಪಿ ಆಯಿತು. ಇವಾಗ ನಾನು ನಿಮಗೆ ಸೆಕೆಂಡ್ ರೆಸಿಪಿ ಹೇಳ್ತೀನಿ. ನಾನು ಸೆಕೆಂಡ್ ರೆಸಿಪಿಯಲ್ಲೂ ಕೂಡ ಕ್ಯಾಸ್ಟರ್ಡ್ ಆಯಿಲ್ ತಗೋತಾ ಇದ್ದೀನಿ. ಇದೇ ಮೇನ್ ಇಂಗ್ರೀಡಿಯೆಂಟು. ಯಾಕೆಂತಂದರೆ ಐಬ್ರೋಸ್ಗೆಲ್ಲ ಕೊಕೊನಟ್ ಆಯಿಲು ಮತ್ತು ಸ್ವೀಟ್ ಆಲ್ಮಂಡ್ ಆಯಿಲು ಪ್ಲಸ್ ನಾನು ವಿಟಮಿನ್ ಇ ಕ್ಯಾಪ್ಸುಲು, ಇದನ್ನೆಲ್ಲ ಜಸ್ಟ್ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಇದನ್ನು ಐಲ್ಯಾಶಸ್ಗೂ ಕೂಡ ಅಪ್ಲೈ ಮಾಡ್ತಾ ಬರೋದ್ರಿಂದ ಐಲ್ಯಾಶಸ್ ಗ್ರೋತು ಕೂಡ ಚೆನ್ನಾಗುತ್ತೆ ಮತ್ತು ಬ್ರೇಕೇಜ್ ಎಲ್ಲ ಹೋಗುತ್ತೆ. ಅವು ಬಿದ್ದು ಹೋಗ್ತಾ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆದಾಗ ನಿಮಗೆ ಗಾಢವಾಗಿದೆ ಐಲ್ಯಾಶಸ್ಸು ಅಂತ ಕಾಣಿಸುತ್ತೆ. ಸೊ ಮತ್ತು ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರಿಲೇಟೆಡ್ ಕಾಸ್ಮೆಟಿಕ್ಸ್ ರಿಲೇಟೆಡ್ ವಿಡಿಯೋಸ್ ಬರುತ್ತೆ, ಸ್ಕಿನ್ ಕೇರು, ಹೇರ್ ಕೇರು. ಈವನ್ ನಾವಿಲ್ಲಿ ಸೋಪ್ ಮೇಕಿಂಗ್ ಕೂಡ ಮಾಡ್ತಾಯಿದ್ದೀವಿ. ರೆಸಿಪಿ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಆ ರೆಸಿಪಿ ತಗೊಂಡು ನಿಮ್ಮದೇ ಆದಂಥ ಓನ್ ಸೋಪ್ ಮೇಕಿಂಗ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು ಅಥವಾ ಬಿಸ್ನೆಸ್ ಕೂಡ ಮಾಡ್ಬೋದು. ಇವಾಗ ನೋಡಿ, ಸೆಕೆಂಡ್ ರೆಸಿಪಿ ಕೂಡ ರೆಡಿಯಾಗಿದೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು.